ಈಗ ನಮ್ಮ ಜೊತೆಗೆ ಮಹರ್ಷಿ ಆನಂದ್ ಗುರೂಜಿ ಅವರು ಕೂಡ ಲೈವಿಗೆ ಜಾಯ್ನ್ ಆಗ್ತಿದ್ರೆ ಮಾತಾಡಿಸ್ಬಿಡ್ತೀನಿ. ಗುರುಗಳೇ ನಮಸ್ತೆ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಹೇಗಿದ್ದೀರಿ ಗುರುಗಳೇ? ಚೆನ್ನಾಗಿದ್ದೀರಮ್ಮ. ಓಕೆ ಸಮಸ್ತ ಗುರುಗಳೇ, ವೀಕ್ಷಕ ಬಂಧುಗಳಿಗೂ ಗ್ರಹಣ, ಕಾಮದಹನ, ಕಾಮನ ಹುಣ್ಣಿಮೆ ಜೊತೆಗೆ ವಿಶೇಷವಾಗಿರುವ ಕಾರ್ಯಕ್ರಮ ಹೇಳಮ್ಮ. ಗುರುಗಳೇ, ಈಗ ಸಾಮಾನ್ಯವಾಗಿ ನೀವು ಈ ಗ್ರಹಣದ ಬಗ್ಗೆ ಮಾತಾಡಿರೋದನ್ನ ಕೇಳಿದ್ದೀವಿ. ಅಂಡ್ ಇವತ್ತು ಚಂದ್ರಗ್ರಹಣ ಅಂದ್ರೆ ನೆನ್ನೆಯಿಂದಲೂ ಕೂಡ ನಿಮ್ಮನ್ನು ಹಲವಾರು ಜನ ಮಾತಾಡ್ಸಿರ್ತಾರೆ, ನಿಮ್ಮದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಿರಿ. ಇದರ ನಡುವೆ ಈ ಗ್ರಹಣದ ವಿಶೇಷತೆ ಇವೆಲ್ಲವೂ ಬಿಟ್ಟಾಕೋಣ. ಗ್ರಹಣ ಆರಂಭ ಕಾಲ, ಮಧ್ಯಕಾಲ ಮತ್ತೆ ಮೋಕ್ಷ ಕಾಲ ಅಂತ ಇರುತ್ತೆ. ನಮಗೆ ಮೋಕ್ಷ ಕಾಲದಲ್ಲಿ ಇದು ನಮಗೆ ಕಾಣಕ್ಕೆ ಸಿಗ್ತಾ ಇದೆ. ಹಿಂಗಿರುವಾಗ ನನ್ನ ಪ್ರಶ್ನೆ, ಗ್ರಹಣದ ಯಾವ ಸಮಯ ತುಂಬಾ ಪ್ರಭಾವ ಇರುತ್ತೆ, ಪರಿಣಾಮಕಾರಿಯಾಗಿರುತ್ತೆ? ನಮಗೆ ನಮ್ಮ ಭಾರತ ಖಂಡಕ್ಕೆ ಕಾಣುವಂತಹದ್ದು ಕಡೆ ಭಾಗ, ಅದರಲ್ಲೂ ರಾಜ್ಯದಲ್ಲಿ ನಾವು ಆಚರಣೆ ಮಾಡ್ತಿರತಕ್ಕಂಥದ್ದು ಕಡೆ ಭಾಗವೇ. ಒಂದಷ್ಟು ಶಾಸ್ತ್ರಗಳು, ಗ್ರಂಥಗಳ ಆಧಾರ ಏನು ಹೇಳುತ್ತೆ, ಕಡೆ ಭಾಗ ಉಳಿಕೆ ಇರತಕ್ಕಂಥ ಗ್ರಹಣ ಛಾಯೆಗಳನ್ನು ನಾವು ಹೆಚ್ಚು ಅದನ್ನ ತಗೊಳ್ಳಕ್ಕಾಗಲ್ಲ, ಅಥವಾ ಅದಕ್ಕೆ ಸಂಬಂಧಪಡ್ತಕ್ಕಂಥ ಅನುಷ್ಠಾನಗಳು ಮತ್ತು ಅದರಿಂದ ಬರ್ತಕ್ಕಂಥ ಪರಿಣಾಮಗಳು ಅಷ್ಟು ಇರ್ತಕ್ಕಂಥದ್ದಲ್ಲ ಅಂತ ಒಂದು ಭಾಗ ಹೇಳುತ್ತೆ. ಆದರೆ ಗ್ರಹಣ ಎಂಬತಕ್ಕಂಥದ್ದೇ ಸ್ಪಷ್ಟೀಕರಿಸುವಾಗ ಕಡೆ ಭಾಗ ನಮ್ಮ ಭಾಗದಲ್ಲಿ ಇರ್ತಕ್ಕಂಥದ್ರಿಂದ ಇಲ್ಲಿ ನಮ್ಮ ಗ್ರಹಣದ ಆಚರಣೆ ಎಂಬತಕ್ಕಂಥದ್ದನ್ನು ತೆಗೆದುಕೊಳ್ಳೋದಾದ್ರೆ, ಈಗ 6 ಗಂಟೆ ಇನ್ನೇನು ಅಂತ್ಯಕಾಲ ಬರುತ್ತಲ್ಲ, 6ರಿಂದ 6:47, ಆ ಸಮಯದಲ್ಲೇ ನಾವು ಅದಕ್ಕೆ ಅನುಷ್ಠಾನಗಳು, ಜಪ ತಪ ಮತ್ತು ಬೇಕಾಗಿರುವಂತಹದ್ದು ಮತ್ತು ಆ ಗ್ರಹಣ ಛಾಯೆ ಎಂಬತಕ್ಕಂಥದ್ದು ಅದರಿಂದ ಉಂಟಾಗ್ತಕ್ಕಂಥ ದೋಷಗಳು ಸಹಿತ ಇದರ ಮೇಲೆ ಆಧಾರವಾಗಿರುತ್ತೆ. ಅಂದ್ರೆ ಎಸ್ ಗುರುಗಳೇ, ನೀವು ಹೇಳಿದ್ ನನಗೆ ಅರ್ಥ ಆಯ್ತು. ಬಟ್ ನಾನು ಜನರಲ್ ಆಗಿ ಗ್ರಹಣ ಅಂತ ಬಂದಾಗ ಈ 3 ಭಾಗ ಅಂತ ನೀವೇನ್ ಡಿವೈಡ್ ಮಾಡ್ತೀರಿ, ಆರಂಭ ಅಂದ್ರೆ ಸ್ಪರ್ಶಕಾಲ, ಮಧ್ಯಕಾಲ ಮತ್ತು ಮೋಕ್ಷ ಕಾಲ ಅಂತ, ಇದರಲ್ಲಿ ಯಾವ ಕಾಲ ತುಂಬಾ ಪವರ್ಫುಲ್ ಆಗಿರುತ್ತೆ ಅಂತ? ಮಧ್ಯಕಾಲನೇ ಸಂಪೂರ್ಣವಾಗಿ ಅನುಷ್ಠಾನಗಳಿಗೆ ಸಿದ್ಧಿ ಆಗ್ತಕ್ಕಂಥದ್ದು. ಮೋಕ್ಷ ಕಾಲದಲ್ಲಿ ಅದರ ಅನುಷ್ಠಾನ ಕ್ರಮ ಬೇರೆ, ಆದ್ರೆ ಮಧ್ಯಕಾಲವೇ ಎಲ್ಲರೂ ಸಹಿತ ಅದನ್ನ ಅನುಷ್ಠಾನಕ್ಕೆ ತಗೊಳ್ಳುವಂತದ್ದು ಮತ್ತು ಅದರ ಆಚರಣೆ ತಂದುಕೊಳ್ಳುವಂತದ್ದು. ಸೊ ಈಗ ನಮಗೆ ಮೋಕ್ಷ ಕಾಲದಲ್ಲಿ ಚಂದ್ರಗ್ರಹಣ ಕಾಣಿಸ್ತಾ ಇರೋದ್ರಿಂದ ನಾವೇನ್ ಹಂಗಾದ್ರೆ ಅಷ್ಟೊಂದು ಆತಂಕ ಪಡೋ ಅಗತ್ಯ ಇಲ್ಲ, ನೀವ್ ಹೇಳೋ ರೀತಿಯಲ್ಲಿ ನಾವು ಗಮನಿಸೋದಾದ್ರೆ ಏನಂತೀರಿ ಗುರುಗಳೇ? ಈ ಬಾರಿ ಚಂದ್ರಗ್ರಹಣ ಅಷ್ಟು ಭಯಪಡತಕ್ಕಂಥದ್ದಲ್ಲ. ಆದ್ರೆ ಇಲ್ಲಿ ಒಂದು ರಹಸ್ಯ ಅರ್ಥ ಮಾಡ್ಕೋಬೇಕಾದಿದೆ. ಗ್ರಹಣ ಅಂದ್ರೆ ಗ್ರಹಣವೇ. ನಮ್ಮ ಭಾರತ ಖಂಡಕ್ಕೆ ಕಾಣುತ್ತೋ ಕಾಣುದಿಲ್ವೋ, ಸೂರ್ಯ ಚಂದ್ರರು ಒಬ್ಬೊಬ್ರೆ. ಅದರಿಂದ ಗ್ರಹಣದ ಆ ಸೂಚನೆಗಳು, ಗ್ರಹಣದ ಆಚರಣೆಗಳನ್ನ ಒಂದಷ್ಟು ಜನ ಅದನ್ನ ನಿಯಮಾನುಸಾರ ಮಾಡಿಕೊಳ್ಳೋದು ಬಹಳ ಉತ್ತಮ. ಇದು ರಾಜ್ಯಕ್ಕೂ, ದೇಶಕ್ಕೂ ಹಾಗೂ ಕುಟುಂಬಕ್ಕೂ ಬಹಳ ಕ್ಷೇಮ ಅಂತಲೇ ಹೇಳ್ತೀವಿ ನಾವು. ಓಕೆ,